Hello and welcome to another session of Learning with me. I'm Dr. Manjula. In this session, I'll be discussing about the important components of a research report. ಒಂದು ಸಂಶೋಧನಾ ವರದಿಯನ್ನ ತಯಾರಿಸಬೇಕಾದ್ರೆ ಅದರಲ್ಲಿ ಇರಬೇಕಾಗಿರುವಂತಹ ಮುಖ್ಯವಾದ ಅಂಶಗಳು ಯಾವುದು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ಚರ್ಚಿಸಲಿದ್ದೇನೆ. The research report is like a culmination of the research activity. ಒಂದು ಸಂಶೋಧನೆಯನ್ನ ಮುಕ್ತಾಯಗೊಳಿಸುವ ಹಂತದಲ್ಲಿ ಮಾಡುವಂತಹ ಒಂದು ಮುಖ್ಯವಾದ ಕೆಲಸ ವರದಿ ತಯಾರಿಕೆ. ಈ ಸಂಶೋಧನಾ ವರದಿಯಲ್ಲಿ ಇರಬೇಕಾಗಿರುವಂತಹ ಮುಖ್ಯವಾದಂತಹ ಕಾಂಪೊನೆಂಟ್ಸ್ ಯಾವುದು, ಮುಖ್ಯವಾದಂತಹ ಅಂಶಗಳು ಯಾವುದು ಅಂದ್ರೆ ಇದು. ಫಸ್ಟ್ ಆಫ್ ಆಲ್ ದ ಟೈಟಲ್, ಸಂಶೋಧನೆಯ ಶೀರ್ಷಿಕೆ. ಅಕ್ನಾಲೆಜ್ಮೆಂಟ್ಸ್, ಸಂಶೋಧನೆಯಲ್ಲಿ ಸಹಾಯ ಮಾಡಿರೋರ್ಗೆ ಕೃತಜ್ಞತೆಗಳನ್ನ ಹೇಳುವಂತಹದ್ದು ಅಕ್ನಾಲೆಜ್ಮೆಂಟ್ಸ್. ಅಬ್ಸ್ಟ್ರಾಕ್ಟ್, ಸಂಶೋಧನೆ ಯಾವ್ದ್ರ ಬಗ್ಗೆ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ತಿಳಿಸುವಂತಹದ್ದು. ಟೇಬಲ್ ಆಫ್ ಕಂಟೆಂಟ್ಸ್, ಇಂಟ್ರೊಡಕ್ಷನ್, ಲಿಟರೇಚರ್ ರಿವ್ಯೂ, ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್, ಮೆಥಡ್ಸ್ ಅಂಡ್ ಪ್ರೊಸೀಜರ್ಸ್, ರಿಸಲ್ಟ್ಸ್, summary and conclusions. Let us look at each of these components in detail. First of all, the title. This is the most important aspect of a research report. This is like it's giving a summary of what you can expect from the research work. ಒಂದು ಸಂಶೋಧನೆಯ ಶೀರ್ಷಿಕೆ ಅನ್ನುವಂತಹದ್ದು ಸಂಶೋಧನೆಯ ಬಗ್ಗೆ ತಿಳಿಸೋ ಹಾಗಿರಬೇಕು. ಟೈಟಲ್ ನೋಡಿದ ತಕ್ಷಣ ಈ ಸಂಶೋಧನೆಯಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಈ ರಿಪೋರ್ಟ್ ಇಂದ ನಾವೇನನ್ನ ತಿಳ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡೋ ಹಾಗಿರ್ಬೇಕು ಸಂಶೋಧನೆಯ ಶೀರ್ಷಿಕೆ. ಈ ಶೀರ್ಷಿಕೆಯನ್ನ ಬರಿಬೇಕಾದ್ರೆ ಎರಡು ರೀತಿಯಾಗಿ ನಾವು ಬರಿಬಹುದು. There are two ways of writing these kind of titles for research reports. The first one is the descriptive title and the second one is the conclusive title. What happens in the descriptive title is we are stating what is the focus of our research work. What are we trying to research in this? On the other hand, in the conclusive title, we are speaking about what is the conclusion that we are getting from the research paper. Say for instance, I am studying the impact of social media on students. A descriptive title would be Impact of Social Media on Students. This is descriptive title. In the conclusive title, I'll say social media has a bad impact on students. The negative impact of social media. That would be the title. See, there is difference in these two. ಈ ಟೈಟಲ್ಸ್ ಹೇಳ್ಬೇಕಾದ್ರೆ ಡಿಸ್ಕ್ರೈಬ್ ಮಾಡ್ತೀವಿ ನಾವು. ಒಂದು ಡಿಸ್ಕ್ರಿಪ್ಟಿವ್ ಟೈಟಲ್ಸ್ ಅಲ್ಲಿ ಏನ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಟೈಟಲ್ ಅಲ್ಲಿ ನಾವು ಸಂಶೋಧನೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ವಿ ಅನ್ನೋದನ್ನ ತಿಳಿಸ್ತೇವೆ. ಈಗ ಉದಾಹರಣೆಗೆ ಸೋಷಿಯಲ್ ಮೀಡಿಯಾದಿಂದ ವಿದ್ಯಾರ್ಥಿಗಳ ಮೇಲೆ ಎಂತಹ ಪ್ರಭಾವ ಉಂಟಾಗ್ತಿದೆ ಇದನ್ನ ಹೇಳೋದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್, ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್ ಅನ್ನುವಂತಹ ಒಂದು ಡಿಸ್ಕ್ರಿಪ್ಟಿವ್ ಟೈಟಲ್ ಕೊಡ್ತಿದ್ದೀನಿ. ಇದರಲ್ಲಿ ಡಿಸ್ಕ್ರೈಬ್ ಮಾಡ್ತಿದ್ದೀನಿ ಏನಂತ, ನನ್ನ ಸಂಶೋಧನೆಯಲ್ಲಿ ನಾನು ವಿದ್ಯಾರ್ಥಿಗಳ ಮೇಲೆ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಏನಿದೆ ಅನ್ನೋದನ್ನ ತಿಳಿಸ್ತಿದ್ದೀನಿ ಅನ್ನೋದು. ಕನ್ಕ್ಲೂಸಿವ್ ಟೈಟಲ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ಸಾಮಾಜಿಕ ಜಾಲತಾಣಗಳ ನಕಾರಾತ್ಮಕ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ. ಇದು ಕನ್ಕ್ಲೂಸಿವ್ ಟೈಟಲ್. ಅಂದ್ರೆ ನನ್ನ ಸಂಶೋಧನೆಯಿಂದ ಕನ್ಕ್ಲೂಷನ್ ಏನ್ ಪಡ್ಕೊಂಡಿದ್ದೀನಿ ಅನ್ನೋದನ್ನ ತಿಳಿಸುವಂತಹದ್ದು. So these are the two types of telling the title. And the length of the title, the length should not be very long or it should not be very short also. ಒಂದು ವರ್ಡ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಹೇಳ್ಬಿಡ್ತೀನಿ ಅಂದ್ರೆ ವಾಟ್ ಸೋಷಿಯಲ್ ಮೀಡಿಯಾ, ಇಟ್ ಇಸ್ ನಾಟ್ ಗಿವಿಂಗ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದಟ್. In the same time, I cannot keep a very lengthy title. It should not be like a complete sentence. So
ಶೀರ್ಷಿಕೆ ಅನ್ನುವಂತಹದ್ದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಸಂಶೋಧನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸುವಂತಹದ್ದು. ಈ ಸಂಶೋಧನೆಗೆ ನಾವು ಟೈಟಲ್ಸ್, ಶೀರ್ಷಿಕೆ ಕೊಡಬೇಕಾದ್ರೆ ಡಿಸ್ಕ್ರೈಬ್ ಮಾಡಿ ಆದ್ರೂ ಹೇಳಬಹುದು ಅಥವಾ ಕನ್ಕ್ಲೂಸಿವ್ ಟೈಟಲ್ಸ್ನಾದ್ರೂ ಇಡಬಹುದು. ಮತ್ತೆ ಸಂಶೋಧನೆಯ ಶೀರ್ಷಿಕೆ ಆದಷ್ಟು ಸ್ಪಷ್ಟವಾಗಿರ್ಬೇಕು. ಅದಕ್ಕೋಸ್ಕರ ಅದು ತುಂಬಾ ಲೆಂತಿ ಆಗಿರುವಂತಹ ಟೈಟಲ್ ಆಗಬಾರ್ದು, ತುಂಬಾ ಶಾರ್ಟ್ ಆಗಿರುವಂತಹ ಟೈಟಲ್ ಸಹ ಆಗಬಾರ್ದು. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ರಿಸರ್ಚ್ ರಿಪೋರ್ಟ್, ದ ಕಾಂಪೊನೆಂಟ್ ಇಸ್ ದ ಟೈಟಲ್. Next is the abstract. What should the abstract part of a research contain? This is like a basic introduction. ನಾವೇನು ಅಬ್ಸ್ಟ್ರಾಕ್ಟ್ ಬರಿತೀವಿ ಸಂಶೋಧನೆಯಲ್ಲಿ, ಇದೊಂದು ಇಂಟ್ರೊಡಕ್ಷನ್ ತರ. This section normally comes after the title, and the purpose of this section is to provide the reader with a brief summary about what is there in this research. ಈ ಸಂಶೋಧನೆಯಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅನ್ನೋದ್ರದ್ದು ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನ ಈ ಸೆಕ್ಷನ್ ಅಲ್ಲಿ ಕೊಡ್ತೀವಿ. ಈ ಸೆಕ್ಷನ್ ಓದೋದ್ರಿಂದ ಓದುಗರಿಗೆ ಈ ಒಂದು ಸಂಶೋಧನೆಯ ರಿಪೋರ್ಟ್ ಅಲ್ಲಿ, ಈ ಒಂದು ರಿಸರ್ಚ್ ರಿಪೋರ್ಟ್ ಅಲ್ಲಿ, ಈ ವರದಿಯಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ, ಇದು ನನಗೆ ಬೇಕಾಗಿರುವಂತಹ ಒಂದು ಸ್ಟಡಿನ ಇಲ್ವಾ, ಇದರಿಂದ ನನಗೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಸ್ ದಿಸ್ ಸಮಥಿಂಗ್ ದಟ್ ಇಸ್ ಆಫ್ ಇಂಟ್ರೆಸ್ಟ್ ಟು ಮೀ ಅನ್ನೋದನ್ನ ಅಬ್ಸ್ಟ್ರಾಕ್ಟ್ ಓದಿದ ತಕ್ಷಣನೇ ಓದುಗರು ತಿಳ್ಕೊಳ್ಬಹುದು. ದಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ರೈಟಿಂಗ್ ಅ ಅಬ್ಸ್ಟ್ರಾಕ್ಟ್. And what does this contain? This contains information about what the research is, what is the methods that we have used. Before going to read the entire research itself, the reader will get to know the background details about what is the problem that they are investigating and what is the methods that they have used to investigate this problem. ಸೊ ಸಂಶೋಧನೆ ಆರಂಭ ಮಾಡಿರೋದಕ್ಕೆ ಕಾರಣ ಏನು, ಈ ಸಂಶೋಧನೆಯಿಂದ ಯಾವ ಸಮಸ್ಯೆಯ ಬಗ್ಗೆ ಇವರು ಅಧ್ಯಯನ ಮಾಡ್ತಿದ್ದಾರೆ, ಮತ್ತೆ ಈ ಸಮಸ್ಯೆಯನ್ನು ಅಧ್ಯಯನ ಮಾಡೋದಕ್ಕೆ ಎಂತಹ ವಿಧಾನಗಳನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ಒಂದು ಅಬ್ಸ್ಟ್ರಾಕ್ಟ್ ಇಂದ ತಿಳಿಯೋ ಹಾಗಿರತ್ತೆ. ಮತ್ತೆ ಈ ಅಬ್ಸ್ಟ್ರಾಕ್ಟ್ ಅಲ್ಲೇನೆ ವಾಟ್ ಆರ್ ದಿ ಮೇಜರ್ ಫೈಂಡಿಂಗ್ಸ್ ಆಫ್ ದಿಸ್ ರಿಸರ್ಚ್, ವಾಟ್ ಇಸ್ ದಿ ರಿಸಲ್ಟ್ಸ್ ದಟ್ ಯು ಹ್ಯಾವ್ ಗಾಟ್ ಥ್ರೂ this research that you have conducted is available for the readers. And there is also a few details about what are the discussions that the reader can find in this paper. ಈ ಒಂದು ಸಂಶೋಧನೆಯ ಒಂದು ಆರ್ಟಿಕಲ್ನು ಅಥವಾ ಈ ಸಂಶೋಧನೆಯ ವರದಿಯನ್ನ ಓದಿದಾಗ ಯಾವ ರೀತಿಯಾದಂತಹ ಚರ್ಚೆಗಳು ಈ ಸಂಶೋಧನೆಯಲ್ಲಿ ಒಳಗೊಂಡಿದೆ ಅನ್ನೋದನ್ನ ಓದುಗರು ಮೊದಲೇ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಮತ್ತೆ ಅಬ್ಸ್ಟ್ರಾಕ್ಟ್ ಅಲ್ಲಿ ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ದ ಫೈನಲ್ ಸಮ್ಮರಿ. ದಿಸ್ ಇಸ್ ಲೈಕ್ ಅ ಬ್ರೀಫ್ extract of what is the findings that you have got in your research. What are the results that you found after having conducted your research? So this will enable the reader to either continue to identify if this is of interest to them and continue, or to think, okay, this is not of relevance to me and leave it off. So abstract is very important because it is like giving a snippet view to the reader about what this research exactly entails. That is why the abstract component is crucial. And then the introduction part. This introduction part will enable the reader to know what is the background of your research. So every time a reader is trying to get acquainted with your research work, they would like to know what prompted you to study this area. ಒಂದು ಸಂಶೋಧನೆಯನ್ನ ಮಾಡಕ್ ಹೋಗ್ತಿದೀವಿ ಅಂದ್ರೆ ಆ ಸಂಶೋಧನೆಯನ್ನ ಮಾಡೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಆ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ಈ ಇಂಟ್ರೊಡಕ್ಷನ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಬೋದು. ವೈ ದ ಸ್ಟಡಿ ವಾಸ್ ಅಂಡರ್ಟೇಕನ್ ಅನ್ನೋಂತಹದ್ದು. ಎರಡನೇದಾಗಿ ಯಾವ ರೀತಿಯಾದಂತಹ ಸಮಸ್ಯೆಯನ್ನ ನಾವಿಲ್ಲಿ ಅಧ್ಯಯನ ಮಾಡ್ತಿದ್ದೀವಿ. ನಿಮ್ಗೆ ಈಗಾಗಲೇ ತಿಳಿದಿರ್ಬೇಕು, ಸಾಮಾಜಿಕ ಸಂಶೋಧನೆ ಮಾಡ್ಬೇಕಾದ್ರೆ ಪ್ರತಿಯೊಂದು
ಅಂಶವೂ ಸಹ ಎಷ್ಟೊಂದು ಡೆಪ್ತ್ ಹೊಂದಿರುತ್ತೆ. ಇಟ್ಸ್ ಲೈಕ್ ಅ ಹ್ಯೂಜ್ ಥಿಂಗ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಯಾವ ಅಂಶದ ಬಗ್ಗೆ ಅಧ್ಯಯನ ಮಾಡ್ತಿದೀವಿ, ನಮ್ಮ ಸಂಶೋಧನೆಯ ವ್ಯಾಪ್ತಿ ಏನಿದೆ ಅನ್ನೋದನ್ನ, ಮತ್ತೆ ಯಾವ ರೀತಿಯಾದಂತಹ ವ್ಯತ್ಯಯಗಳನ್ನ ಬಳಸ್ಕೊಳ್ತಿದೀವಿ, ವಾಟ್ ಆರ್ ದಿ ವೇರಿಯಬಲ್ಸ್ ದಟ್ ವಿ ಆರ್ ಕನ್ಸಿಡರಿಂಗ್ ಫಾರ್ ದ ಪರ್ಪಸ್ ಆಫ್ ಅವರ್ ಸ್ಟಡಿ ಅನ್ನೋದು ಈ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ರೀಡರ್ಸ್ಗೆ ಬಹಳ ಕ್ಲಿಯರ್ ಆಗಿ ನಾವು ತಿಳಿಸ್ಬೇಕಾಗತ್ತೆ. ಮತ್ತೆ ಏನ್ ಮೆಥಡ್ಸ್ ಅನ್ನ ಬಳಸಿದೀವಿ ನಾವು. ಈಗ ನಾನು ಪ್ರಾಬ್ಲಮ್ ಆಫ್ ಇಲಿಟ್ರೆಸಿ ಇನ್ ಅ ಸರ್ಟನ್ ವಿಲೇಜ್ ಅನ್ನೋದನ್ನ ಅಧ್ಯಯನ ಮಾಡ್ತಿದ್ದೀನಿ ಅಂದ್ರೆ, I should also tell what are the methods that I have used to study this. To carry out this research, what were the tools and techniques that I have used must be specified in the introduction part. And finally, we should state exactly what our problem entails. What is the perspective that we are using? What is the problem that we are studying ಅನ್ನೋದು ಇಂಟ್ರೊಡಕ್ಷನ್ ಅಲ್ಲಿ ಸ್ಪಷ್ಟವಾಗಿ ತಿಳಿಯೋ ಹಾಗಿರ್ಬೇಕು. ಅಂದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಏನೇನಿರಬೇಕು, ಒಂದು ದ ಬ್ಯಾಕ್ ಗ್ರೌಂಡ್ ನಾಲೆಡ್ಜ್, ವಾಟ್ ಪ್ರಾಂಪ್ಟೆಡ್ ದಿ ಸ್ಟಡಿ ಅನ್ನುವಂತಹದ್ದು, ಹಿನ್ನೆಲೆ, ಸಂಶೋಧನೆಯ ಹಿನ್ನೆಲೆ. ಎರಡನೇದು, ಸಂಶೋಧನೆಯಲ್ಲಿ ಯಾವ ಸಮಸ್ಯೆಯ ಬಗ್ಗೆ ನಾವು ಮಾತಾಡ್ತಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ. ಮತ್ತೆ ಮೂರನೇದಾಗಿ, ಆ ಸಮಸ್ಯೆಯನ್ನ ಅಧ್ಯಯನ ಮಾಡಕ್ಕೆ ನಾವು ಎಂತಹ ವಿಧಾನಗಳನ್ನ ಬಳಸ್ಕೊಳ್ತಾ ಇದ್ದೀವಿ ಅನ್ನುವಂತಹದ್ದು. ಇದು ಇಂಟ್ರೊಡಕ್ಷನ್ ಅಲ್ಲಿ ಬರುವಂತಹ ಅಂಶಗಳು. ನೆಕ್ಸ್ಟ್, ಲಿಟ್ರೇಚರ್ ರಿವ್ಯೂ. Literature review is a very critical aspect, primarily for two reasons. One, it will give information about the previous studies. And second, it will describe how exactly this particular study is different from the other studies. Whatever concept that we take, whatever subject that we are studying, we will not be the first ones to start that study, or we will not be the first ones who are conducting a research of that sort. Many others would have conducted similar researches. A literature review will enable us to identify the areas where the research work has already been done and identify the loops also, where we can contribute more in terms of research to that particular area. So, having done that, it is important to present it in our research report as well. Presenting it in the research report will give the readers also an idea about what are the other kinds of studies that has been conducted and how this work will be different from the earlier research conducted. So, ಈ ಸಾಹಿತ್ಯ ಸಮೀಕ್ಷೆ ಅನ್ನೋದು ಏನಿದೆ, ಲಿಟ್ರೇಚರ್ ರಿವ್ಯೂ ಅಂದ್ರೆ ಸಾಹಿತ್ಯ ಸಮೀಕ್ಷೆ. ಈ ಸಾಹಿತ್ಯ ಸಮೀಕ್ಷೆಯಿಂದ ಎರಡು ಮುಖ್ಯ ಪ್ರಯೋಜನಗಳನ್ನ ನಾವು ಗುರುತಿಸಬಹುದು. ಒಂದು, ಈಗಾಗಲೇ ನಾವು ಸಂಶೋಧನೆ ಮಾಡ್ತಿರುವಂತಹ ವಿಚಾರದ ಬಗ್ಗೆ ಬೇರೆ ಸಂಶೋಧಕರು ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ, ಅವರ ನಿಲುವುಗಳೇನು ಅನ್ನೋದು ಗೊತ್ತಾಗತ್ತೆ. ಮತ್ತೆ ಎರಡನೇದಾಗಿ, ಈ ಸಂಶೋಧನೆ ಇತರರ ಸಂಶೋಧನೆಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಸಹ ನಾವು ಈ ಸಾಹಿತ್ಯ ಸಮೀಕ್ಷೆಯ ಮೂಲಕ ತಿಳಿಸೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಸಂಶೋಧನಾ ವರದಿಯಲ್ಲಿ ಸಾಹಿತ್ಯ ಸಮೀಕ್ಷೆಯನ್ನು ಸಹ ಸೇರಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಸಂಶೋಧನಾ ವರದಿಯಲ್ಲಿ ಸಾಹಿತ್ಯ ಸಮೀಕ್ಷೆ ಅನ್ನುವಂತಹದ್ದು ಒಂದು ಮೇಜರ್ ಪಾರ್ಟ್ ಆಗಿರುತ್ತೆ. ಇಟ್ ವಿಲ್ ಬಿ ಅ ವೆರಿ ಕ್ರಿಟಿಕಲ್ ಆಸ್ ವೆಲ್ ಆಸ್ ಡೀಟೇಲ್ಡ್ ಸೆಕ್ಷನ್. ಬಹಳ ಡೀಟೇಲ್ ಆಗಿ ಕವರ್ ಆಗಿರುವಂತಹ ಒಂದು ಸೆಕ್ಷನ್ ಈ ಸಾಹಿತ್ಯ ಸಮೀಕ್ಷೆ ಅನ್ನುವಂತಹದ್ದು. ಯಾಕೆ ಅಂದ್ರೆ ಪ್ರೀವಿಯಸ್ ರಿಸರ್ಚ್ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ಡೆಪ್ತ್ ನಾಲೆಡ್ಜ್, ಓದುಗರಿಗೆ ಇನ್ಡೆಪ್ತ್ ನಾಲೆಡ್ಜ್ ಸಿಗೋಕ್ಕೆ, ಮತ್ತೆ ನಾವು ಈ ಸಂಶೋಧನೆಯಲ್ಲಿ ಯಾವ ರೀತಿಯಾದಂತಹ ಭಿನ್ನವಾದ ದೃಷ್ಟಿಕೋನವನ್ನ ಬಳಸ್ಕೊಂಡಿದ್ದೀವಿ ಒಂದು ಸಮಸ್ಯೆಯನ್ನು ಅಧ್ಯಯನ ಮಾಡೋಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸೋಗೋಸ್ಕರ ಈ ಸಾಹಿತ್ಯ ಸಮೀಕ್ಷೆ ಅನ್ನುವಂತಹ ಸೆಕ್ಷನ್ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್, ಮೆಥಡ್ಸ್. ವರದಿಯಲ್ಲಿ ಇರಬೇಕಾಗಿರುವಂತಹ ಒಂದು ಮುಖ್ಯವಾದ ಅಂಶ ಸಂಶೋಧನೆಗೆ ಬಳಸ್ಕೊಂಡಿರುವಂತಹ ಮೆಥಡ್ಸ್ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿ. Basically, there are two important functions of the method section. What it does is, first of all, it will enable the readers to evaluate your performed work. That is, you must describe all the aspects of the methodology that you have used in your study.
You have taken a particular problem, and to identify proper solutions to study that problem, you have come up with a particular methodology. You should explain in detail to your readers about what are those steps that you have taken in terms of methodology in your study. And the second section is you must allow the readers to replicate the study if they want to do so. In this regard also, methodology must be described explicitly so that anybody who is referring your work will be able to replicate it easily. ನಾವೊಂದು ಸಂಶೋಧನಾ ವರದಿಯನ್ನ ಬರಿಬೇಕಾದ್ರೆ ಈ ಮೆಥಡ್ಸ್, ನಾವು ಬಳಸಿರುವಂತಹ ಪದ್ಧತಿಗಳು ಏನಿದೆ ಅನ್ನೋದನ್ನ, ವಿಧಾನಗಳೇನಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಬೇಕು ಸಂಶೋಧನಾ ವರದಿಯಲ್ಲಿ. ಈ ಸಂಶೋಧನಾ ವರದಿಯಲ್ಲಿ ಮೆಥಡ್ಸ್ ಗಳನ್ನ ತಿಳಿಸೋದ್ರದ್ದು ಅಡ್ವಾಂಟೇಜ್ ಏನು ಅಂದ್ರೆ, ಒಂದು, ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಬಳಸ್ಕೊಂಡಿರುವಂತಹ ಟೂಲ್ಸ್ ಯಾವುದು ಅನ್ನೋದು ಓದುಗರಿಗೆ ತಿಳಿಯುತ್ತೆ. ಮತ್ತೆ ಎರಡನೇದು, ಬೇರೆ ಯಾರಾದ್ರೂ ಇದೇ ರೀತಿಯಾದಂತಹ ಸಂಶೋಧನೆ ಮಾಡಬೇಕಾದ್ರೆ ಅವ್ರು ಅದನ್ನ ರೆಪ್ಲಿಕೇಟ್ ಮಾಡೋದಕ್ಕೆ, ಅದೇ ರೀತಿಯಾದಂತಹ ಒಂದು ಸಂಶೋಧನೆಯನ್ನ ನಡೆಸೋದಕ್ಕೆ ಬೇಕಾಗಿರುವಂತಹ ಮಾಹಿತಿ ಅವರಿಗೆ ಸಿಗುತ್ತೆ. ಮತ್ತೆ ಸಾಮಾನ್ಯವಾಗಿ ಈ ಮೆಥಡ್ ಸೆಕ್ಷನ್ ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿತೀವಿ. ಇಟ್ ಇಸ್ ರಿಟನ್ ಇನ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಈಗಾಗಲೇ ಘಟಿಸಿರೋದನ್ನ ಹೇಳೋದಕ್ಕೆ ಬಳಸುವಂತಹದ್ದು. ದಿಸ್ ಇಸ್ ಬಿಕಾಸ್ ದಿ ಈವೆಂಟ್ ಹ್ಯಾಸ್ ಆಲ್ರೆಡಿ ಅಕರ್ಡ್. That is why we'll be using past tense when we are writing this methods section. The next important component in a research report is the results section. This is usually where we discuss about the variables. ಈಗ ನಮ್ಮ ಸಂಶೋಧನೆಯಲ್ಲಿ ನಾವು ಬಳಸಿರುವಂತಹ ವ್ಯತ್ಯಯಗಳು ಯಾವುದು. ಈಗ ನಾನು ಪ್ರೀವಿಯಸ್ ಎಕ್ಸಾಂಪಲ್ ಹೇಳ್ತಿದ್ದೆ, ದಿ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್ ಅಂದ್ಬಿಟ್ಟು. ಸೊ ದಿ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್ ಅಂದಾಗ, ವಾಟ್ ಆರ್ ದಿ ವೇರಿಯಬಲ್ಸ್ ಇನ್ ದಟ್ ಸ್ಟಡಿ? ದೀಸ್ ವೇರಿಯಬಲ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ರಿಸಲ್ಟ್ ಸೆಕ್ಷನ್. ಆ ವ್ಯತ್ಯಯಗಳ ಬಗ್ಗೆ ನಾವು ಚರ್ಚೆಗಳನ್ನ ಈ ರಿಸಲ್ಟ್ ಸೆಕ್ಷನ್ ಅಲ್ಲಿ ಮಾಡ್ತೀವಿ. ನಾವು ಯಾವ್ದಾದ್ರೂ ಮೆಥಡ್ಸ್ ಯೂಸ್ ಮಾಡಿರ್ತೀವಿ, ಒಬ್ಸರ್ವೇಷನ್, ಇಂಟರ್ವ್ಯೂ, questionnaire method. So whatever method that we are using to collect data about different variables, that will be discussed in detail in the result section. So what does this result section reflect andre? It reflects our research goals. ಈಗ ನಾನು ಸಂಶೋಧನೆ ಮಾಡಬೇಕಾದ್ರೆ ಏನು ಆಬ್ಜೆಕ್ಟಿವ್ಸ್ ಅಂತ ಮಾಡ್ಕೊಂಡಿದ್ದೆ ಅಲ್ವಾ, ಆ ಆಬ್ಜೆಕ್ಟಿವ್ಸ್ಗೆ ತಕ್ಕಂತೆ ವೇರಿಯಬಲ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೇವೆ. ಆ ಆಬ್ಜೆಕ್ಟಿವ್ಸ್ ವೇರಿಯಬಲ್ಸ್ ಗಳ ಬಗ್ಗೆ ಈ ರಿಸಲ್ಟ್ ಸೆಕ್ಷನ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ನಮ್ಮ ಫೈಂಡಿಂಗ್ಸ್ ಏನು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂಡ್ ದಿಸ್ ಇಸ್ ಆಲ್ಸೋ ರಿಟರ್ನ್ ಇನ್ ದಿ past tense only because this is something that has already transpired. The research activity has already been done. That is why this section is also written in past tense. Next we have the discussion section. This is a very important thing. ಬಹಳ ಮುಖ್ಯವಾದಂತಹ ಒಂದು ಸೆಕ್ಷನ್ ಇದು, ಡಿಸ್ಕಷನ್. ಪ್ರೀವಿಯಸ್ ಸೆಕ್ಷನ್ಸ್ ಅಲ್ಲಿ ನಮ್ಮ ಸಂಶೋಧನೆ ಏನು, ನಮ್ಮ ಸಂಶೋಧನೆಗೆ ಆಬ್ಜೆಕ್ಟಿವ್ಸ್ ಏನು, ಅದರದ್ದು ಹೈಪೋಥೆಸಿಸ್ ಏನು, ವೇರಿಯಬಲ್ಸ್ ಯಾವುದು, ಆ ವೇರಿಯಬಲ್ಸ್ ಫೈಂಡಿಂಗ್ಸ್ ಏನು ಅನ್ನೋದನ್ನೆಲ್ಲ ತಿಳಿಸಿದೀವಿ. ನೆಕ್ಸ್ಟ್ ಏನ್ ತಿಳಿಸ್ಬೇಕು ಅಂದ್ರೆ ನಮ್ಮ ಇಂಟರ್ಪ್ರಿಟೇಷನ್. ಈ ಎಲ್ಲಾ ಸಂಶೋಧನೆಯಿಂದ ನಾನೇನು ಕಂಡುಕೊಂಡಿದ್ದೀನಿ ಅನ್ನೋದನ್ನ ಈ ಚರ್ಚೆಯ ಒಂದು ಸೆಕ್ಷನ್ ಅಲ್ಲಿ ನಾವು ತಿಳಿಸಬೇಕಾಗತ್ತೆ. A plausible interpretation of this reported data must be provided here. What is my findings about this particular data? Conclusion summary should be there. What are the conclusions that we have arrived at? ಯಾವ ರೀತಿಯಾದಂತಹ ನಿರ್ಣಯಗಳು, ಈ ವ್ಯತ್ಯಯಗಳನ್ನ ನಾವೇನು ಆಯ್ಕೆ ಮಾಡ್ಕೊಂಡಿದ್ವಿ, ಆ ವ್ಯತ್ಯಯಗಳ ಬಗ್ಗೆ ನಮ್ಗೇನು ಕನ್ಕ್ಲೂಷನ್ಸ್ಗಳು ಬಂದಿದೆ, ಒಂದು ವ್ಯತ್ಯಯಕ್ಕೂ ಇನ್ನೊಂದು ವ್ಯತ್ಯಯಕ್ಕೂ ಇರುವಂತಹ ಸಂಬಂಧಗಳೇನು. ಈಗ ಹೆಚ್ಚು ಹೊತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪೆಂಡ್ ಮಾಡಿದ್ರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಸೊ ವಿ ಹ್ಯಾವ್ ಟು ವೇರಿಯಬಲ್ಸ್ ಹಿಯರ್, ಮಾರ್ಕ್ಸ್ ಅಂಡ್ ದ ಟೈಮ್ ಸ್ಪೆಂಟ್ ಆನ್ ಸೋಷಿಯಲ್ ಮೀಡಿಯಾ. ಸೊ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು ವೇರಿಯಬಲ್ಸ್? ಇದಕ್ಕೆ ಆನ್ಸರ್ಸ್ ಏನ್ ಬಂತು ಅನ್ನೋದನ್ನ ಪ್ರೀವಿಯಸ್ ಸೆಕ್ಷನ್ ಅಲ್ಲಿ, ರಿಸಲ್ಟ್ ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. 10 ಸ್ಟೂಡೆಂಟ್ಸ್ ಇದ್ರು, 10 ಅಲ್ಲಿ 8 ಸ್ಟೂಡೆಂಟ್ಸ್ ಇದು ಅಭಿಪ್ರಾಯ ಇತ್ತು ಅನ್ನೋದನ್ನ
ಪ್ರೀವಿಯಸ್ ಸೆಕ್ಷನ್ ಅಲ್ಲಿ ರಿಸಲ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿರ್ತೀವಿ. ಆದ್ರೆ ಅದ್ರ ಇಂಟರ್ಪ್ರಿಟೇಷನ್ಸ್ ಏನಿದೆ ಅದನ್ನ ಈ ಡಿಸ್ಕಷನ್ ಸೆಕ್ಷನ್ ಅಲ್ಲಿ ಕೊಡ್ತೀವಿ. ಕೆಲವೊಂದು ರಿಸರ್ಚ್ ವರ್ಕ್ ಅಲ್ಲಿ ಫೈಂಡಿಂಗ್ಸ್ ಅಂಡ್ ಡಿಸ್ಕಷನ್ಸ್ ನ ಒಂದೇ ಕಡೆ ಮಾಡಿರ್ತಾರೆ. ವೇರಿಯಬಲ್ಸ್ ಬಗ್ಗೆ ಇರುವಂತಹ ರಿಸಲ್ಟ್ಸು ಮತ್ತೆ ಅದಕ್ಕೆ ಡಿಸ್ಕಷನ್ಸು ಒಂದೇ ಕಡೆ ಇರುತ್ತೆ. ಕೆಲವು ರಿಸರ್ಚ್ ವರ್ಕ್ಸ್ ಅಲ್ಲಿ ಈ ವೇರಿಯಬಲ್ಸ್ ಬಗೆಗಿನ ಫೈಂಡಿಂಗ್ಸ್ ಬೇರೆ ಇರುತ್ತೆ, ಡಿಸ್ಕಷನ್ಸ್ ಬೇರೆ ಇರುತ್ತೆ. ಸೊ ದಟ್ ಕ್ಯಾನ್ ಬಿ ಐದರ್ ಕ್ಲಬ್ಡ್ ವಿತ್ ಟುಗೆದರ್ ಆರ್ ಇಟ್ ಕ್ಯಾನ್ ಬಿ ಇನ್ 2 different sections. So results in one section and discussion in one section, or results and discussion in the same section. It can be anyways. So what happens in discussion is the author speaks about the relationship between the variables and what is special in our research, what is the findings. Along with this, they also mention any aberrant results. Normally there is this in a normal curve you have a few results that will be on the extreme sides. Normally ಈಗ ಒಂದು 100 ಮೆಂಬರ್ಸ್ನ ನಾವು ಸಂಶೋಧನೆಗೆ ಒಳಪಡಿಸ್ತಿದೀವಿ ಅಂದ್ರೆ ಕರ್ವ್ ನೋಡಿದಾಗ, ನಾವು ಗ್ರಾಫ್ ಕರ್ವ್ ನೋಡಿದಾಗ on both ends there will be a few instances of extreme results, but mostly all the results will be focused on a certain area. ಇದನ್ನ ನಾವು ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಈ ರೀತಿಯಾಗಿ ಅಬರೆಂಟ್ ರಿಸಲ್ಟ್ಸ್ ಯಾವ್ದಾದ್ರು ಇದ್ರೆ, ತುಂಬಾ ಭಿನ್ನವಾಗಿರುವಂತಹ ಒಂದು ಪರಿಣಾಮಗಳೇನಾದ್ರೂ ನಮಗೆ ಸಿಕ್ಕಿದ್ರೆ, ಅಬ್ನಾರ್ಮಲ್ ಡೇಟಾ ಅಂತ ಏನ್ ಕರಿತೀವಿ, ಅದನ್ನು ಸಹ ಈ ಒಂದು ಡಿಸ್ಕಷನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ನಂತರ ಇಂಪ್ಲಿಕೇಶನ್ಸ್ ಅಂದ್ರೆ ಈ ಅಧ್ಯಯನದಿಂದ ಯಾವ ರೀತಿಯಾದಂತಹ ಪ್ರಾಕ್ಟಿಕಲ್ ಮತ್ತು ಥಿಯರಿಟಿಕಲ್ ಇಂಪ್ಲಿಕೇಶನ್ಸ್ ಇದೆ. What are the advantages or disadvantages, or what is the impact of a certain thing that we have found out on the general society? ಅದರದ್ದು ಪ್ರಭಾವಗಳೇನಿದೆ, ಪರಿಣಾಮಗಳೇನಿದೆ ನಮ್ಮ ಸಂಶೋಧನೆಯಿಂದ ಅನ್ನೋದನ್ನ ತಿಳಿಸ್ತೀವಿ. ಮತ್ತೆ a grand summary is like the conclusion for the entire study. ಈ ಎಲ್ಲಾ ಅಧ್ಯಯನದ ಅಂಶದಿಂದ ನಾವೇನೆಲ್ಲ ತಿಳ್ಕೊಂಡಿದೀವಿ ಅದನ್ನ ಒಂದು ಕನ್ಕ್ಲೂಷನ್ ಮಾಡುವಂತಹದ್ದು, ದ ಗ್ರ್ಯಾಂಡ್ ಸಮ್ಮರಿ. ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ದಿ ಡಿಸ್ಕಷನ್ ಸೆಕ್ಷನ್. ಅಂಡ್ ಅಗೇನ್ ದ ಡಿಸ್ಕಷನ್ ಸೆಕ್ಷನ್ is also mentioned in the past tense, and what can be done, what recommendations can be done, can be stated in either the present tense or the future tense. So this is about the discussions aspect. And then a very important aspect in a research report is the acknowledgement. In this section, we can thank all those people, the institutions, organizations who have contributed for the successful conduct of a particular research. It need not be very extensive, but we can acknowledge the role of these people and these organizations in making the research successful. ಈ ಅಕ್ನಾಲೆಜ್ಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಸಂಶೋಧನೆಗೆ ಸಹಕರಿಸಿರುವಂತಹ ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ನಾವು ಕೃತಜ್ಞತೆಯನ್ನ ಹೇಳುವಂತಹ ಒಂದು ಸೆಕ್ಷನ್ ಇದು. ಬಹಳ ಸುದೀರ್ಘವಾಗಿ ಬರಿಬೇಕಾಗಿಲ್ಲ, ಸಂಕ್ಷಿಪ್ತವಾಗಿ ಅಕ್ನಾಲೆಜ್ಮೆಂಟ್ಸ್ ಗಳನ್ನ ತಿಳಿಸಬಹುದು. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ದಿ ರೆಫರೆನ್ಸ್ ಆರ್ ಸೈಟೇಷನ್ ಸೆಕ್ಷನ್. ವೈ ಇಟ್ ಇಸ್ ಇಂಪಾರ್ಟೆಂಟ್? ಇಟ್ ಇಸ್ ಇಂಪಾರ್ಟೆಂಟ್ ಟು attribute the references to the rightful people and rightful authors. The purpose of this section is to provide the full citation of the referenced articles. Whatever we have used in our research, we have to give reference to those articles, to those books. And there are specific formats in which we can do. ಸೈಟೇಷನ್ಸ್ ಗಳನ್ನ ಕೊಡೋದಕ್ಕೋಸ್ಕರ ಒಂದು ನಿರ್ದಿಷ್ಟವಾದಂತಹ ಫಾರ್ಮ್ಯಾಟ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವ ವರ್ಷದಲ್ಲಿ ಈ ಬುಕ್ ಅನ್ನ ಮಾಡ್ಕೊಂಡಿದೀವಿ, ರೆಫರ್ ಮಾಡಿದೀವಿ, ಈ ಜರ್ನಲ್ದು ಟೈಟಲ್ ಏನು, ಆರ್ಟಿಕಲ್ ಹೆಸರೇನು, ಆಥರ್ ಯಾರು, ಯಾವ ವರ್ಷದಲ್ಲಿ ಅದು ಪಬ್ಲಿಷ್ ಆಗಿತ್ತು, ಪಬ್ಲಿಕೇಶನ್ ಯಾವುದು, ಯಾವ ಪೇಜ್ ನಂಬರ್ ಇಂದ ನಾವು ಇದನ್ನ ರೆಫರೆನ್ಸ್ ತಗೊಂಡಿದೀವಿ, ಇದನ್ನೆಲ್ಲ ನಾವು ರೆಫರೆನ್ಸ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಾಗತ್ತೆ. ಪ್ರತಿಯೊಂದು ಜರ್ನಲ್ಗೆ ಅಥವಾ ಪ್ರತಿಯೊಂದು ಪುಸ್ತಕಕ್ಕೆ ನಿರ್ದಿಷ್ಟವಾದಂತಹ ರೆಫರೆನ್ಸ್ ಗಳ ಸ್ಟೈಲ್ಸ್ ಇದೆ.
ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ಚರ್ಚೆ ಮಾಡಿದ್ದೀನಿ. But for now, let us see what is the aspects that is covered in the reference section. In reference section, it is used to give full citation to the referenced articles, and then it gives complete information about the author, the article, the name of the journal, volume, publication, and all these aspects. And it will normally be in the alphabetical order. So this is about the reference section. So in this session, we have discussed about what are the important components of a research report. If you have any questions, doubts, or queries, please do drop in a comment. Happy learning.